ಧರ್ಮಸ್ಥಳದ ಪ್ರಕರಣದಲ್ಲಿ ಷಡ್ಯಂತ್ರ ನಡೆದಿರುವ ಕುರಿತು ನನಗೆ ಮಾಹಿತಿ ಇಲ್ಲ. ಎಸ್ಐಟಿ ತನಿಖೆ ನಡೆಸುತ್ತಿದೆ. ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಧರ್ಮಸ್ಥಳ ನಮ್ಮಿಂದ ಬಹಳ ದೂರ ಇದೆ. ಅದರ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ಡಿಸಿಎಂ ಏನು ಹೇಳಿದ್ದಾರೋ ಅವರಿಗೆ ಕೇಳಬೇಕು. ರಾಜು ಗೌಡ ಮುಂದಿನ ಟಾರ್ಗೆಟ್ ನೀವೇ ಎಂದಿರುವ ಪ್ರಶ್ನೆಗೆ ಉತ್ತರಿಸದೆ ತೆರಳಿದ್ರು. ಇವತ್ತೊಂದು ರಾಜಕೀಯ ಸುದ್ದಿಗಳಿಗೆ ರೆಸ್ಟ್ ಇದು. ಇವತ್ತೇನಿಲ್ಲ. ಇವತ್ತು ಸ್ವಾತಂತ್ರ್ಯ ವರ್ಷ ಇದೆ. ಸ್ವಾತಂತ್ರ್ಯ ಬಗ್ಗೆ ಚರ್ಚೆ ಮಾಡೋಣ. ಮತ್ತೆ ಬೇರೆ ಟೈಮ್ ಇದೆ, ನಾಳೆ ನಾಡ್ದ ಮಾಡೋದು ಅದ್ರ ಬಗ್ಗೆ. ಇವತ್ತೇನು ಬೇಡ ರಾಜಕೀಯ ಬಗ್ಗೆ. ಈಗ ಯಾವುದೂ ಇಲ್ಲ, ಈಗ ಯಾವುದೂ ರಾಜಕೀಯ ಇವತ್ತು ಚರ್ಚೆ ಇಲ್ಲ. ನಾಳೆ ನಾಡ್ದ ಟೈಮ್ ಇದೆಲ್ಲ ಮಾಡೋಣ, ಏನು ಆರಾಮಾಗಿ ಇವತ್ತೊಂದು ಇಲ್ಲ, ಕ್ಲೋಸ್, ರೆಸ್ಟ್. ನಾವೇನು ಮಾಡೋಕ್ಕಾಗಲ್ಲ, ಅದೇನು ಪೊಲೀಸರಿದ್ದಾರೆ. ಅದು ನಮ್ಮಿಂದ ಭಾಳ ದೂರ ಇರುವಂಥ ಜಾಗ. ಡಿಸಿಎಂ ಅವರೇ ಹೇಳ್ತಾ ಇದ್ದಾರೆ ಇದರಲ್ಲಿ ದೊಡ್ಡ ಷಡ್ಯಂತ್ರ ಇದೆ ಸರ್ಕಾರದಲ್ಲಿ ಇದ್ದಂಥವರೇ. ಗೊತ್ತಿಲ್ಲ ನನ್ನ ಹತ್ರ ಬಗ್ಗೆ. ಅದೇನು ಪೊಲೀಸ್ ತನಿಖೆ ಮಾಡ್ತಾರೆ, ಅದೇ ಅಂತಿಮ. ಇವತ್ತು ಬೇಡ, ಇನ್ನೂ ಟೈಮ್ ಇದ್ರೆ ಭಾಳಷ್ಟು. ನೀವೇ ಒಮ್ಮೆ ಎಲ್ಲ ಕ್ಲೋಸ್ ಮಾಡ್ರಿ ಹೆಂಗೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.